ಸಿಡಬ್ಲ್ಯೂಆರ್ಸಿ ಶಿಫಾರಸು ವಿರುದ್ಧ ಮೇಲ್ಮನವಿ ಸಲ್ಲಿಸಿರುವುದು ಕಾನೂನು ತಜ್ಞರ ಜೊತೆಗೆ ಚರ್ಚೆ ಮಾಡಿ ಮೇಲ್ಮನವಿಯನ್ನು ಸಲ್ಲಿಸ್ತೀವಿ ಅಂತ ದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಕಾನೂನು ತಜ್ಞರು ಜೊತೆಗೆ ಚರ್ಚೆ ಮಾಡಿ ಮೇಲ್ಮನವಿಯನ್ನು ಸಲ್ಲಿಸಲಾಗುವುದು ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಡೆಲ್ಲಿಯಲ್ಲಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಜೊತೆ ಚರ್ಚೆ ಮಾಡ್ತೀವಿ, ವಿಪಕ್ಷ ನಾಯಕರು ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಕಾವೇರಿ ನೀರಾವರಿ ವಿಚಾರದಲ್ಲಿ ಏನು ನಿನ್ನೆ ಸ್ವಲ್ಪ ನೀರು ಬಿಡಬೇಕು ಅಂತ ಹೇಳಿ ಆದೇಶ ಕೊಟ್ಟಿದ್ದಾರೆ. ನಮಗಿನ್ನ ವರ್ಣ ಕೃಪೆ ತೋರಿಸಿಲ್ಲ. 2 ಬಾರಿ ಅವರು ಅವ್ರ ರಿಕ್ವೆಸ್ಟ್ ನ ರಿಜೆಕ್ಟ್ ಮಾಡಿದ್ರು. ಈ ಬಾರಿ ಸ್ವಲ್ಪ ನೀರು ಬಿಡಬೇಕು ಅಂತ ಹೇಳಿದ್ದಾರೆ. ಸೊ ನಾನು ಅವರ ಆರ್ಡರ್ನ ಅಪೀಲ್ ಮಾಡಲಿಕ್ಕೆ ನಮ್ಮ ಮಂತ್ರಿಗಳು ರಾಮಲಿಂಗಾರೆಡ್ಡಿಯವರು ಮತ್ತು ಎಲ್ಲ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ದೇನೆ. ಅಗೇನ್ಸ್ಟ್ ದಟ್ ಆರ್ಡರ್ ವಿ ಆರ್ ಅಪೀಲಿಂಗ್. ಸೊ ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಅದಾದ್ಮೇಲೆ ನಾನು ಅಪೋಸಿಷನ್ ಪಾರ್ಟಿ ಲೀಡರ್ಸ್ ಹತ್ರ ಕೂಡ ನಾನು ಬೆಂಗಳೂರು ಹೋದ್ಮೇಲೆ ಮಾತಾಡ್ತೀನಿ. ಮಾತಾಡಿ ಆಮೇಲೆ ತೀರ್ಮಾನವನ್ನು ಮಾಡ್ತೀವಿ. ಸೊ ನಮ್ಮ ಅಪೀಲ್ ಏನೇನೆ ಆರ್ಡರ್ ಆಗಿದೆ ಅದಕ್ಕೆ ಸಿದ್ಧತೆ ಆಗ್ತದೆ. ಇವತ್ತು ಅಡ್ವೊಕೇಟ್ ಜನರಲ್ ಮತ್ತು ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ ಮತ್ತೆಲ್ಲ ನಮ್ಮ ಅಧಿಕಾರಿಗಳು ಅದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ 11:30 ಮೀಟಿಂಗ್ ಆಗಿದ್ದು ಸೀನಿಯರ್ ಲಾಯರ್ಸ್ ಸರ್, ಅದ್ರದ್ದು ಔಟ್ಕಮ್ ಸರ್ ಅದು ಆಗಿದೆ. ನಮ್ಮ ಮಂತ್ರಿಗಳು ಮಾಡಿದ್ದಾರೆ, ನಾನು ಮಾತಾಡಿದ್ದೀನಿ, ಎಲ್ಲ ಮಾತಾಡಿದ್ದೀನಿ. ಅಪೀಲ್ ಮಾಡಬೇಕು ಎಂದು ನಮ್ಮ ತೀರ್ಮಾನ. ಸುಪ್ರೀಂ ಕೋರ್ಟ್ಗೆ ಸರ್ ಅವ್ರಿಗೆ ಬಿಟ್ಟಿದ್ದೀನಿ ನಾನು. ಒಂದು ಸ್ಟೇಜ್, ಯಾವ ಸ್ಟೇಜ್ ಆದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಏನು ಅಂತ ಹೇಳಿ ನಮ್ಗೆ ಇಮಿಡಿಯೇಟ್ ರಿಲೀಫ್ ಬೇಕಲ್ಲ. ಯಾರಿಗೇ ಆಗಲಿ ನಮ್ಗೆ ಇಮಿಡಿಯೇಟ್ ರಿಲೀಫ್ ಬೇಕು. ಈ ಮಧ್ಯದಲ್ಲಿ ತಮಿಳುನಾಡು ಚೀಫ್ ಮಿನಿಸ್ಟರ್ ಕೂಡ ನನ್ನ ಹತ್ರ ಬಂದು ಮಾತಾಡಲಿಕ್ಕೆ, ಕೆಲವು ವಿಚಾರಗಳನ್ನ ಮಾತಾಡಲಿಕ್ಕೆ ಅವರು ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಚೀಫ್ ಸೆಕ್ರೆಟರಿಗೂ ಲೆಟರ್ ಬರೆದಿದ್ದಾರೆ. ನನ್ನ ಹತ್ರನೂ ಫೋನಲ್ಲಿ ಮಾತಾಡಿದ್ದಾರೆ. ಸೊ ನಾವು ಕೂಡ ಗೌರವದಿಂದ ಅವರಿಗೆ ನೋಡಬೇಕಾದ್ದು ನಮ್ಮ ಕರ್ತವ್ಯ. ಆಯ್ತು ಬನ್ನಿ ಅಂತ ನಾನು ಹೇಳಿದ್ದೇನೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ರಾಜ್ಯದ ಮುಂದಿನ ನಡೆ ಏನಾಗಿರುತ್ತೆ ಅನ್ನುವಂಥದ್ದನ್ನ ಇಡೀ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಸೊ ಪ್ರಬಲವಾದ ವಾದ ಮಂಡನೆ ಮಾಡಬೇಕು ಅನ್ನೋದು ಒಂದು ಕಡೆ ಆದ್ರೆ ಸಿಡಬ್ಲ್ಯೂಎಂಎಗೆ ಕನ್ವೆ ಮಾಡಬೇಕು ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಯಾವ ರೀತಿ ತಯಾರಿ ನಡೀತಾ ಇದೆ ರಾಜ್ಯದ ಅಧಿಕಾರಿಗಳಿಂದ, ಸರ್ಕಾರದಿಂದ? ಶ್ರೀಪದ್ ಪಾಟೀಲ್, ಕಾವೇರಿ ನೀರಿನ ಸಮಸ್ಯೆ ತಮಿಳುನಾಡು ಮತ್ತೆ ಕರ್ನಾಟಕದ ಮಧ್ಯೆ ಇರತಕ್ಕಂಥ ಈ ಬಿಕ್ಕಟ್ಟು ದಿನೇ ದಿನೇ ಮತ್ತಷ್ಟು ಜಟಿಲ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇದು ಕೇವಲ ಸಿಡಬ್ಲ್ಯೂಆರ್ಸಿ ಆದೇಶ ಏನಾಯಿತು ಅದರಂತೆ ಈಗ 3,500 ಕ್ಯೂಸೆಕ್ ಅಂತ ನೀರು ಬಿಡಬೇಕಾಗಿತ್ತು 15 ದಿನಗಳ ಕಾಲ ನಿರಂತರವಾಗಿ. ಆದರೆ ಈಗ ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾಗಿ ಮತ್ತೆ ಅಧಿಕೃತವಾಗಿ ಇವತ್ತು ಹೇಳಿರ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಕೂಡ ನಾವು ಈಗ ತಮಿಳುನಾಡಿಗೆ ಸಿಡಬ್ಲ್ಯೂಆರ್ಸಿ ಹೇಳಿದಂತಹ ಆದೇಶದಂತೆ ಆ ಆದೇಶವನ್ನು ಪಾಲಿಸೋದಕ್ಕಾಗೋದಿಲ್ಲ. ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತ ಹೇಳಿದ್ರೆ ಅದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಈ ಮೂಲಕ ಮುಂದಿನ ಕಾನೂನು ಹೋರಾಟದ ಪ್ರಕ್ರಿಯೆಯನ್ನು ಕೂಡ ರಾಜ್ಯ ಸರ್ಕಾರ ಮುಂದುವರಿಸಿರ್ತಕ್ಕಂಥದ್ದು. ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಜೊತೆಗೆ ರಾಮಲಿಂಗಾರೆಡ್ಡಿ ಜಲಸಂಪನ್ಮೂಲ ಸಚಿವರು ಇವರಿಬ್ಬರು ಕೂಡ ಈಗಾಗಲೇ ಒಂದು ಸುತ್ತು ಫೋನಿನ ಮೂಲಕ ಕೂಡ ಮಾತುಕತೆಯನ್ನು ಮಾಡಿದ್ದಾರೆ. ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದು ಸರ್ಕಾರದ ಅಧಿಕಾರಿಗಳ ಅಭಿಪ್ರಾಯವನ್ನು ಕೂಡ ಪಡೆದು ಈ ಮತ್ತೆ ಸಿಡಬ್ಲ್ಯೂಎಂಎ ಮುಂದೆ ಈಗ ಅಪೀಲ್ ಹೋಗೋದಕ್ಕೆ ಸಿದ್ದರಾಗಿದ್ದಾರೆ. ಇವತ್ತು ಸಂಜೆ ವೇಳೆಗೆ ಅಪೀಲ್ ಅನ್ನು ಕೂಡ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಈ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಯವರು ಕೂಡ ಆಂತರಿಕವಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಮಗೆ ಬಂದಿರುವಂತಹ ಮಾಹಿತಿ.
ಈಗ CWRC ಆದೇಶ ಏನಿದೆ 3,500 ಕ್ಯೂಸೆಕ್ ನೀರನ್ನು ಬಿಡಬೇಕು ಪ್ರತಿನಿತ್ಯ ಅಂತ ಹೇಳಿದ್ದಾರೆ. ಹಾಗಿದ್ರೆ CWMA ಮುಂದೆ ಹೋದಂತ ಸಂದರ್ಭದಲ್ಲಿ ಅಪೀಲ್ ಸಲ್ಲಿಸಿದಂತ ಸಂದರ್ಭದಲ್ಲಿ ಅಲ್ಲಿ ಏನೆಲ್ಲ ಆಗಬಹುದು ಅಂತಕ್ಕಂಥದ್ದು ಬಹಳ ಕುತೂಹಲ. ಯಾಕೆಂತಂದ್ರೆ ಈ ಹಿಂದೆ ಇದ್ದಂತಹ ಆದೇಶಗಳು ಏನಿತ್ತು ಅಂದ್ರೆ ಕೆಲವೊಂದು ಆದೇಶಗಳಲ್ಲಿ ನೀವು ಮೊದಲು CWRC ಅವರ ಆದೇಶಗಳೇನಿತ್ತು ಅದನ್ನ ಪಾಲಿಸಿ, ಮೊದಲು ಅಂದ್ರೆ ನೀರ್ ಬಿಡಿ ಅಂತ ಹೇಳಿದ್ರೆ ಅಂದ್ರೆ ಮೊದಲು ನೀರ್ ಬಿಡಿ, ಆ ನಂತರ ನಮ್ಮ ಬಳಿ ಅಪೀಲ್ ಸಲ್ಲಿಕೆ, ಆ ನಂತರ ನಾವು ವಿಚಾರಣೆ ಕೈ ಎತ್ಕೊಳ್ತೇವೆ ಅಂತಕ್ಕಂತಹ ಒಂದಷ್ಟು ಉದಾಹರಣೆಗಳು ಈ ಹಿಂದೆ ಆಗಿರ್ತಕ್ಕಂಥದ್ದು ಇದೆ. ಸೊ ಹೀಗಾಗಿ ಒಂದು ಕುತೂಹಲ ಕೇಳಿಸಿರ್ತಕ್ಕಂಥದ್ದು ಈಗ CWRC ಆದೇಶವನ್ನ ಪಾಲನೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ. ಹೀಗಿದ್ದ ಮೇಲೆ CWMA ಮುಂದೆ ಈಗ ಹೋದಂತ ಸಂದರ್ಭದಲ್ಲಿ ಅಪೀಲ್ ಅನ್ನ ಸಲ್ಲಿಕೆ ಮಾಡಿ ವಿಚಾರಣೆ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ವಿಚಾರಣೆ ಕೈಗೆತ್ತಿಕೊಳ್ಳುತ್ತೋ ಅಥವಾ CWRC ಆದೇಶವನ್ನು ಪಾಲನೆ ಮಾಡಿ ಅಂತಕ್ಕಂತಹ ಖಡಕ್ ಸೂಚನೆಯನ್ನು ಕೊಡುತ್ತೋ ಅಂತಕ್ಕಂಥದ್ದು ಈಗಿರ್ತಕ್ಕಂತಹ ಪ್ರಶ್ನೆ. ಜೊತೆಗೆ ಇದೇ ಒಂದು ಪ್ರಶ್ನೆ ಕೂಡ ಸರ್ಕಾರದಲ್ಲಿ ಮತ್ತೆ ಮುಖ್ಯಮಂತ್ರಿ ಅವರಿಗೂ ಮತ್ತೆ ಅಧಿಕಾರಿಗಳಿಗೂ ಕೂಡ ಒಂದು ರೀತಿ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು. ಸೊ ಈಗ ಈ ಎಲ್ಲದರ ಮಧ್ಯೆ ಒಂದು ಕಡೆಗೆ ಪ್ರತಿಭಟನೆಗೆ ಕೂಡ ಕರೆ ಕೊಟ್ಟಿರ್ತಕ್ಕಂಥದ್ದು ಈ ವಿಚಾರ ಕೂಡ. ಜೊತೆಗೆ ಕುಡಿಯುವ ನೀರಿಗೆ ಸಮಸ್ಯೆ ಆಗಬಾರದು. ಸೊ ಹೀಗಾಗಿ 4 ಕಣಿವೆಗಳು, ಕಾವೇರಿ ಕೊಳ್ಳದಲ್ಲಿರ್ತಕ್ಕಂಥ 4 ಕಣಿವೆಗಳಲ್ಲೂ ಕೂಡ ನೀರಿನ ಪ್ರಮಾಣ ಕಡಿಮೆ ಇದೆ, ಒಳ ಹರಿವು ಪ್ರಮಾಣ ಕಡಿಮೆ ಇದೆ. 58ರಿಂದ 60% ಮಳೆ ಪ್ರಮಾಣ ಮತ್ತೆ ಒಳ ಹರಿವಿನ ಪ್ರಮಾಣ ಕಡಿಮೆ ಇರತಕ್ಕಂಥದ್ದು. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ನೀರನ್ನು ಬಿಡೋದಕ್ಕೆ ಆಗೋದಿಲ್ಲ. ಮತ್ತೆ CWRC ಅವರ ಆದೇಶವನ್ನ ನಾವು ಯಥಾವತ್ತಾಗಿ ಪಾಲನೆ ಮಾಡೋದಕ್ಕೆ ಆಗೋದಿಲ್ಲ ಅಂತಕ್ಕಂತ ಹೇಳಿರ್ತಕ್ಕಂಥದ್ದು. ನೋಡಿ, 3,500 ಕ್ಯೂಸೆಕ್ ನೀರು ಬಿಡಿ ಅಂತ ಅಂದಿದ ತಕ್ಷಣ ಕೇವಲ 3,500 ಕ್ಯೂಸೆಕ್ ನೀರನ್ನು ಅಷ್ಟಕ್ಕೆ ಬಿಡೋಕ್ಕಾಗೋದಿಲ್ಲ. ಅದು ಇಲ್ಲಿಂದ ಬಿಳಿಗುಂಡ್ಲಿಗೆ ಹೋಗಿ ತಲುಪೋದಕ್ಕೆ ಅದು ಸಾಕಾಗೋದಿಲ್ಲ. ಯಾಕೆಂದ್ರೆ ಡ್ರೈ ಆಗುತ್ತೆ. ಅದು ಕಾಲುವೆಗಳು ಸುಮಾರು 201 ಕಿಲೋಮೀಟರ್ 204 ಕಿಲೋಮೀಟರ್ ಅಷ್ಟು ದೂರ ಅದು ಕ್ರಮಿಸಬೇಕಾಗಿರ್ತಕ್ಕಂಥದ್ದು. ಸೊ ಈ ಮಧ್ಯೆ ನೀರಿನ ವ್ಯತ್ಯಯ ಆಗುತ್ತೆ, ನೀರು ಹಿಂಗುವಂತದ್ದಾಗುತ್ತೆ, ಜೊತೆಗೆ ಬೇರೆ ಬೇರೆ ತಿರುವುಗಳಿರುತ್ತೆ. ಸೊ ಹೀಗಾಗಿ ಕೇವಲ 3,500 ಆದೇಶ ಮಾಡಿದ್ರು ಕೂಡ ಅದು 5,000ರಿಂದ 6,000 ಕ್ಯೂಸೆಕ್ ಅಷ್ಟು ನೀರನ್ನು ಬಿಡಬೇಕಾಗಿ ಬರುತ್ತೆ. ಸೊ ಹೀಗಾಗಿ ನಮ್ಮ ಬಳಿ ಅಷ್ಟು ನೀರಿನ ಲಭ್ಯತೆ ಇಲ್ಲ. ಜೊತೆಗೆ ಏನು ಮಾಹಿತಿಗಾಗಿ